ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ಹೋಮ್ ಕ್ಲೀನಿಂಗ್ ಹಾಗೆ ಆರ್ಗನೈಸ್ ಕಿಚನ್ ಕ್ಲೀನಿಂಗ್ ಬಗ್ಗೆ ನಾನು 15 ಟಿಪ್ಸ್ಗಳನ್ನ ಹೇಳಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಹೆಂಡವರೆಗೂ ನೋಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವಾರಕ್ಕೆ ಒಂದ್ಸಲನಾದರೂ ಬೆಡ್ನ ಕ್ಲೀನ್ ಮಾಡ್ತಾ ಇರಬೇಕು, ಬೆಡ್ಶೀಟ್ನು ಕೂಡ ಚೇಂಜ್ ಮಾಡ್ತಾ ಇರಬೇಕು. ಸೊ ಪ್ರತಿ ವಾರನೂ ಬೆಡ್ನ ತಗೊಂಡೋಗಿ ಬಿಸಿಲಲ್ಲಿ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಬೆಡ್ ಇರೋ ಜಾಗದಲ್ಲೇ ನೀಟಾಗಿ ಡಸ್ಟ್ನ ರಿಮೂವ್ ಮಾಡ್ಕೊಬಹುದು. ಮನೇಲಿ ಯೂಸ್ ಮಾಡೋ ಯಾವುದೇ ರೀತಿ ಪೌಡರ್ ಆದ್ರೂ ಓಕೆ. ಪೌಡರ್ನ ಬೆಡ್ ಫುಲ್ಲಾಗಿ ಸ್ಪ್ರೆಡ್ ಮಾಡಿ ಬಿಟ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ವಾಕ್ಯೂಮ್ ಕ್ಲೀನರ್ನಿಂದ ಕ್ಲೀನ್ ಮಾಡಿಕೊಂಡ್ರೆ ಚಿಕ್ಕ ಪುಟ್ಟ ಧೂಳೆಲ್ಲ ಅದರಲ್ಲಿ ಶೇಖರಣೆ ಆಗುತ್ತೆ. ಕೆಲವೊಂದು ಸಲ ಯೂಸ್ ಆಗೋಂಥ ವಸ್ತುಗಳನ್ನೇ ನಾವು ಬೇಡ ಅಂತ ಎಸೆಯೋದು ಜಾಸ್ತಿ. ಸೊ ಈ ವಸ್ತುನ ಇಟ್ಕೊಂಡು ಯಾವ ರೀತಿ ಮನಿ ಪ್ಲ್ಯಾಂಟನ್ನು ಶೋ ಆಗಿ ಮನೇಲಿ ಡೆಕೋರೇಷನ್ ಥಿಂಗ್ಸ್ ಆಗಿ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಬಾದಾಮ್ ಮಿಲ್ಕಿಂದು ಗ್ಲಾಸ್ ಬಾಟಲ್. ಇದರಲ್ಲಿ ನಾನು ಕಾಟನ್ ಥ್ರೆಡ್ನ ತಗೊಂಡು ಡಿಸೈನ್ ಆಗಿ ಥ್ರೆಡ್ನ ಕಟ್ಬಿಟ್ಟು ಹ್ಯಾಂಗ್ ಮಾಡಿ ಮನಿ ಪ್ಲ್ಯಾಂಟ್ನ ಹಾಕ್ತೀನಿ. ಇನ್ನು ಥ್ರೆಡ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಬಾಟಲ್ನ ಅಳತೆಗೆ ಕರೆಕ್ಟಾಗಿ 2 ಸ್ಟೆಪ್ ದಾರ ಬರೋ ರೀತಿಯಲ್ಲಿ 3 ದಾರಗಳನ್ನ ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ಹಾಗೆ ಒಂದೇ ದಾರದಲ್ಲಿ 3 ದಾರಗಳನ್ನ ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡು 3 ಗಂಟುಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಾಟ್ಲಿಗೆ ನೀಟಾಗಿ ಒಂದು ಟೈಟಾಗಿ ಗಂಟು ಹಾಕಿದ್ರೆ ಆಯಿತು. ಬಿಚ್ಚೋಗ್ದಂಗೆ ನೀಟಾಗಿ 1-2-3 ಗಂಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ಹಾಗೆ ಈ 3 ದಾರಗಳಿಂದ ಒಂದೊಂದೇ ದಾರನ ತಗೊಂಡು ಸೆಂಟ್ರಲ್ಲಿ ಒಂದು ಗಂಟನ್ನು ಹಾಕಬೇಕು. ಬಾಟ್ಲಿ ಸುತ್ತ ಇದೇ ರೀತಿ 2 ಲೇಯರು ಇಲ್ಲಾಂದರೆ 3 ಲೇಯರು. ಬಾಟ್ಲಿ ಲೆಂತ್ ಎಷ್ಟಿದೆ ಅದನ್ನು ಅಷ್ಟನ್ನು ನೋಡಿಕೊಂಡು ಗಂಟುಗಳನ್ನ ಹಾಕ್ಕೊಂಡ್ರೆ ಆಯಿತು. ಹಾಗೆ ಈ ಬಾಟಲ್ ಡಿಸೈನ್ ಫಿನಿಶಿಂಗ್ ಈ ರೀತಿ ಇದೆ. ಲಾಸ್ಟಲ್ಲಿ ಉಳಿದಿರುವ ಥ್ರೆಡ್ಗಳನ್ನೆಲ್ಲ ಒಂದೇ ಕಡೆ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಗಂಟೆ ಸ್ವಲ್ಪ ಕುಚ್ ಟೈಪಲ್ಲಿ ಬಿಟ್ರೂ ಆಗುತ್ತೆ. ನೋಡೋಕೆ ಡಿಸೈನಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಲಾಸ್ಟಲ್ಲಿ ಒಂದು ನಾಟ್ನ ಹಾಕಿಬಿಟ್ಟು ಸ್ವಲ್ಪ 1-2 ಇಂಚು ದಾರನ ಬಿಡ್ತೀನಿ. ಹಾಗೆ ಬಾಟಲ್ಗೆ ಫಸ್ಟ್ ಕಟ್ಟಿದ್ದೀನಲ್ವ, ಆ ದಾರದಿಂದ ನಾನು ಹ್ಯಾಂಗ್ ಮಾಡೋಕ್ಕೆ ಅಂತ 2 ದಾರನ ಸಪೋರ್ಟಿಂಗ್ ಆಗಿ ತೊಗೊಂಡಿದ್ದೀನಿ. ಸೊ ಫೈನಲ್ ಆಗಿ ಈ ಬಾಟಲ್ ರೆಡಿ ಆಯಿತು. ಸುಮ್ಮನೆ ಬೇಡ ಅಂತ ಬಿಸಾಡೋ ಅಂಥ ವಸ್ತುಗಳಿಂದನೇ ಡೆಕೋರೇಷನ್ ಆಗಿ ಮಾಡ್ಕೊಬಹುದು. ಸೊ ಇದರಲ್ಲಿ ನೀರನ್ನ ಫಿಲ್ ಮಾಡಿಬಿಟ್ಟು ಮನಿ ಪ್ಲ್ಯಾಂಟ್ನ ಹಾಕಿದ್ದೀನಿ. ಈ ಥರ ತುಂಬ ಮಾಡಿ ಹಾಕಿದ್ದೀನಿ ಮನೆಯಲ್ಲಿ. ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸಿಂಪಲ್ ಆಗಿರುವಂಥ ಡಿಸೈನು, ₹1 ಖರ್ಚಿಲ್ದಂಗೆ ಆರಾಮಾಗಿ ಮನೆ ಫುಲ್ಲಾಗಿ ಗ್ರೀನರಿಯಾಗಿ ಗಿಡಗಳನ್ನ ಬೆಳೆಸ್ಕೊಬಹುದು. ಸೊ ನಾನಿದು ತುಂಬ ದಿನಗಳ ಹಿಂದೆನೇ ಮಾಡಿರೋ ಅಂಥದ್ದು. ಗಿಡ ಇಷ್ಟು ಲೆಂತಿಯಾಗಿ ಬೆಳೆದಿದೆ. ಸ್ವಲ್ಪ ಒಂದು ಚಿಕ್ಕ ಗಿಡನೇ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕೂಡ ಹಾಗೆ ಮಾಡಿ ಹಾಕಿರೋ ಅಂಥದ್ದು. ಹಾಗೆ ಮನೇಲಿ ತುಂಬ ತಾಮ್ರದ ಚಮ್ಗಳಾಗಲಿ ಹಿತ್ತಾಳೆ ಚಮ್ಗಳಾಗಲಿ ಹಾಗೆ ಸ್ಟೋರ್ ಮಾಡಿ ಇಟ್ಟಿದ್ದೀವಿ ಅಂತ ಅಂದರೆ ಅದನ್ನು ಈ ರೀತಿ ಯೂಸ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಡೆಕೋರೇಷನ್ ಮಾಡಿದ ಮೇಲೆ. ವಾರಕ್ಕೆ ಒಂದೇ ಸಲ ನಾನು ಈ ಚೊಂಬುಗಳನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ. ದೇವ್ರ ಪಾತ್ರೆನ ಯಾವತ್ತು ತೊಳಿತೀನಿ ಅವತ್ತು ನಾನು ವಾಶ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರೀ ನೀರಲ್ಲೇ ಗ್ರೋತ್ ಮಾಡ್ಕೊಬಹುದು. ಹಾಗೆ 2 ವಿಧಾನದಲ್ಲಿ ಮನಿ ಪ್ಲಾಂಟ್ನ ಹಾಕ್ಬೋದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಚೆಂಬು ಒಳಗಡೆ ಮನಿ ಪ್ಲಾಂಟ್ ಸುತ್ತ ಬೇರ್ ಬಂದಿದೆಯಲ್ಲ, ಈ ಕಡ್ಡಿನ ಫುಲ್ಲು ನೀರಲ್ಲಿ ಬೇರ್ಗಳು ಹೋಗಬೇಕು ಆ ರೀತಿ ಸುತ್ತಿ ಹಾಕಬೇಕು. ಅವಾಗಲೇ ಅದು ನೀಟಾಗಿ ಗ್ರೋತ್ ಆಗಿ ಬೇರ್ ಬಿಡುತ್ತೆ ಚೆನ್ನಾಗಿ. ಮನಿ ಪ್ಲಾಂಟ್ ಕೂಡ ಬಾಡೋಗ್ದಾನೆ ನೀಟಾಗಿ ಬರುತ್ತೆ. ಇನ್ನೊಂದು, ಬಾಟಲ್ ಅಲ್ಲಿ ಮನಿ ಪ್ಲಾಂಟ್ ನ ಬೆಳೆಸ್ತಾ ಇದೀವಿ ಅಂತ ಅಂದ್ರೆ ಮನಿ ಪ್ಲಾಂಟ್ ಕಡ್ಡಿನ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಸ್ಟ್ರೈಟ್ ಆಗಿ ಬಾಟಲ್ ಅಲ್ಲಿ ಹಾಕ್ಬೇಕು. ಆ ಬೇರು ನೀರಲ್ಲಿ ಇರಬೇಕು, ಅವಾಗಲೇ ಗ್ರೋತ್ ಆಗಿ ಬರೋವಂಥದ್ದು. ಹಾಗೆ ಮನೆಗೆ ಎಷ್ಟೇ ಕಾಸ್ಟ್ಲಿ ಆಗಿರುವ ಶೋ ಪೀಸಸ್ ನ ತಂದಿಟ್ಕೊಂಡ್ರು ಈ ಹಿತ್ತಾಳೆ ಮತ್ತೆ ತಾಮ್ರದ ಒಂದು ಲುಕ್ ಬರೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಮಾಡಿದ್ಮೇಲೆ.
ಕಬೋರ್ಡ್ ಆಗಲಿ ಮಿರರ್ ಮೇಲೆ ಆಗಲಿ ಯಾವುದೇ ರೀತಿ ಕ್ಲೀನರ್ ಲಿಕ್ವಿಡ್ ಸ್ಪ್ರೇಗಳನ್ನ ಡೈರೆಕ್ಟ್ ಆಗಿ ಅದ್ರ ಮೇಲೆ ಸ್ಪ್ರೇ ಮಾಡ್ದೇನೆ ಒಂದು ಟವಲ್ ಮೇಲೆ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಡು, ಕನ್ನಡಿನ ಲಕ್ಷ್ಮಿ ಸಂಕೇತ ಅಂತ ಹೇಳ್ತಾರೆ, ಅದನ್ನ ಗಲೀಜಾಗಿ ಇಟ್ಕೊಳ್ಳದೇನೆ ನೀಟಾಗಿ ಡೈಲಿ ಒರೆಸ್ಕೊಬೇಕು. ಪ್ಲಾಂಟ್ ಗಳನ್ನ ಬರೀ ನೆಲದಲ್ಲಿ ಹಾಗೆ ಇಡಬಾರ್ದು, ಕೆಳಗಡೆ ಒಂದು ಪ್ಲೇಟ್ ನ ಇಟ್ಬಿಟ್ಟು ಅದ್ರ ಮೇಲೆ ಪ್ಲಾಂಟ್ ನ ಇಡಬೇಕು. ಸಪೋಸ್ ಅದರಲ್ಲಿ ನೀರು ಹಾಕಿದಾಗ ಆ ಪ್ಲೇಟ್ ಅಲ್ಲಿ ನೀರು ನಿಂತಿರುತ್ತೆ ಅಲ್ವಾ, ಒಂದೆರಡು ದಿನ ನೀರು ಹಾಕ್ತಾ ಇದ್ರೂ ಅದರ ತೇವಾಂಶಕ್ಕೆ ಗಿಡಗಳು ಚೆನ್ನಾಗೇ ಇರುತ್ತೆ. ಹಾಗೆ ಮನೆಯಲ್ಲಿ ಬೇಡ ಅಂತ ಇಟ್ಟಿರುವಂಥ ಕಾಟನ್ ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಇಲ್ಲಾಂದರೆ ಹಳೆ ಟೀ ಶರ್ಟ್ಗಳು ಮತ್ತು ಬೇರೆ ರೀತಿ ಹಳೆ ಟರ್ಕಿ ಟವಲ್ ಅಂತ ಹೇಳ್ತೀವಲ್ವಾ, ಸೊ ಆ ರೀತಿ ಟವಲ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಬಹುದು. ಈ ಬಟ್ಟೆನ ಪಾತ್ರೆಗಳನ್ನ ವಾಶ್ ಮಾಡಿ ಟಬ್ಬಲ್ಲಿ ಹಾಕಿದ್ದಾಗ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ರೀತಿ ಹಾಕ್ಬಿಟ್ಟು ಟಬ್ನ ಅದ್ರ ಮೇಲೆ ಇಟ್ಬಿಡ್ತೀನಿ. ಸೊ ಹಾಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಉಪ್ಪು ನೀರು ಆಗಿರೋದ್ರಿಂದ ನೆಲ ಎಲ್ಲ ಸ್ವಲ್ಪ ಹಾಗೆ ಉಪ್ಪು ಕರೆ ಬಂದಂಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಯೂಸ್ ಮಾಡ್ಕೊಳ್ತೀನಿ ನಾನು. ಹಾಗೆ ಹಳೆ ಟೀ ಶರ್ಟ್ಗಳನ್ನ ನಾನು ಕಿಚನ್ ಕ್ಲೀನ್ ಮಾಡೋಕೆ ಅಂತ ಈ ರೀತಿ ಸಮವಾಗಿ ಕಟ್ ಮಾಡಿಕೊಂಡು ಒಂದು ಬ್ಯಾಸ್ಕೆಟಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲಿ ದೊಡ್ಡ ದೊಡ್ಡ ಸ್ಟಿಚಸ್ ಅಂದರೆ ಕಾಲರು ಮತ್ತು ಸೈಡ್ ಸ್ಟಿಚಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಸಮವಾಗಿರುವಂಥ ಕ್ಲಾತ್ ಮಾತ್ರ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಎಷ್ಟೇ ಟವಲ್ ಆಗಿರಲಿ ಎಷ್ಟೇ ಬಟ್ಟೆಗಳಿದ್ರೂ ಸಾಲಲ್ಲ, ಈ ರೀತಿ ಓಲ್ಡ್ ಬಟ್ಟೆಗಳನ್ನ ಈ ಥರ ಯೂಸ್ ಮಾಡ್ಕೊಬಹುದು. ನನಗೆ ಎಷ್ಟು ಬೇಕು ಅಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಒಂದು ಬ್ಯಾಸ್ಕೆಟಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಮನೇಲಿ ಯಾವುದೇ ರೀತಿ ವಸ್ತುಗಳಾಗಲಿ ಅದನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಕೆಲಸ ಬೇಗ ಕಂಪ್ಲೀಟ್ ಆಗಿ ಮುಗಿದ್ಬಿಡುತ್ತೆ. ಹಾಗೆ ಫಂಕ್ಷನ್ಗಳಿಗೆ ಹೋಗಿದ್ದಾಗ ಈ ರೀತಿ ಬ್ಯಾಗ್ನ ಕೊಟ್ಟು ಇದನ್ನ ವೇಸ್ಟ್ ಅಂತ ಬಿಸಾಡೋದ್ರ ಬದಲ ಇದನ್ನ ಒಂದು ಬ್ಯಾಸ್ಕೆಟ್ ಆಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೊಬಹುದು. ಹಾಗೆ ಈ ಬ್ಯಾಗಲ್ಲಿ ಇರುವ 2 ಹ್ಯಾಂಡಲ್ಸ್ಗಳನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟಕ್ಕೆ ಬ್ಯಾಸ್ಕೆಟ್ ಬೇಕು ಅಷ್ಟಕ್ಕೆ ಇದನ್ನ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಈಸಿಯಾಗಿ ಯೂಸ್ ಮಾಡ್ಕೊಬಹುದು ಬ್ಯಾಗ್ನ. ಸೊ ಇದನ್ನ ಆರ್ಗನೈಸ್ ಮಾಡಿದಾಗ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಕಬೋರ್ಡ್ಗಳಲ್ಲಿ ಸುಮ್ಮನೆ ಹಾಗೆ ಗ್ರೋಸರೀಸ್ ಎಲ್ಲ ತಗೊಂಡೋಗಿ ಡಬ್ ಮಾಡೋದ್ರ ಬದಲ ಈ ರೀತಿ ಒಂದು ಬ್ಯಾಸ್ಕೆಟ್ ರೀತಿ ಕನ್ವರ್ಟ್ ಮಾಡಿಬಿಟ್ಟು ಇದರಲ್ಲಿ ಫಿಲ್ ಮಾಡಿ ಇಡೋದ್ರಿಂದ ತಕ್ಷಣಕ್ಕೆ ಸಡನ್ ಆಗಿ ಏನಾದರೂ ವಸ್ತುಗಳನ್ನ ತಗೊಬೇಕು ಅಂತಂದ್ರೆ ಈಸಿಯಾಗಿ ತಗೊಬಹುದು. 2 ಬ್ಯಾಗ್ಗಳನ್ನು ಈ ರೀತಿ ಬ್ಯಾಸ್ಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಗ್ರೋಸರಿನ ಫಿಲ್ ಮಾಡ್ತಾ ಇದ್ದೀನಿ, ಇನ್ನೊಂದರಲ್ಲಿ ಅಕ್ಕಿ ಚೀಲಗಳಾಗಿರ್ಬೋದು, ಹಾಗೆ ತರಕಾರಿ ತಗೊಬರೋ ಬ್ಯಾಗ್ಗಳಾಗಿರ್ಬೋದು, ಗ್ರೋಸರೀಸ್ ಬ್ಯಾಗು ಇದನ್ನೆಲ್ಲ ಫಿಲ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಗ್ರೋಸರೀಸ್ ಆಗಲಿ ಇಲ್ಲ ಅಂದರೆ ಯಾವುದೇ ಥರದ ಬ್ಯಾಗ್ಗಳಾಗಲಿ ನಮಗೆ ಗೊತ್ತಿರುತ್ತಲ್ವ ಯಾವ ಥರ ಬ್ಯಾಗ್ನ ನಾವು ಯಾವ ಥರ ಯೂಸ್ ಮಾಡ್ಕೊಳ್ತೀವಿ ಅಂತ. ಸೊ ಆ ಥರ ಬ್ಯಾಗ್ಗಳನ್ನ ನಾವು ಆರ್ಗನೈಸ್ ಮಾಡಿ ಇಡೋದ್ರಿಂದ ನಮ್ಮ ಟೈಮ್ ಕೂಡ ಸೇವಿಂಗು, ಟೆನ್ಷನ್ ಫ್ರೀ ಅಂತ ಹೇಳ್ಬೋದು. ನೀಟಾಗಿ ಒಂದ್ಸಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಇವಾಗ ಒಂದು ಶಾಪಿಂಗ್ಗೆ ಹೊರಟಿರ್ತೀವಿ, ಗ್ರೋಸರಿನೇ ತಗೊಬೇಕು, ಸಡನ್ ಆಗಿ ಒಂದು ಬ್ಯಾಗ್ ಹುಡುಕ್ಬೇಕು ಅಂದ್ರೆ ಎಲ್ಲಂದ್ರಲ್ಲಿ ಹಾಕ್ಬಿಟ್ರೆ ಹೇಗೆ ತಗೊಳಕ್ಕಾಗುತ್ತೆ. ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಸಡನ್ ಆಗಿ ಬ್ಯಾಗ್ನ ತಗೊಂಡು ಆರಾಮಾಗಿ ಕೂಲಾಗಿ ಶಾಪಿಂಗ್ ಮುಗಿಸ್ಕೊಂಡು ಬರ್ಬೋದು. ಹಾಗೆ ₹1 ಖರ್ಚಿಲ್ದೇನೆ ಈ ಬ್ಯಾಗ್ಗಳನ್ನ ಈ ತರನು ಕೂಡ ಯೂಸ್ ಮಾಡ್ಕೊಬಹುದು. ಸೊ ಈ ತರ ಆರ್ಗನೈಸ್ ಮಾಡಿ ಇಡೋದ್ರೆ ಬೋರ್ಡ್ ಅಲ್ಲಿ ನೋಡೋಕ್ಕೂ ತುಂಬಾ ನೀಟಾಗಿ ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇರುತ್ತೆ, ಕೆಲಸ ಮಾಡೋಕ್ಕೂ ಕೂಲ್ ಅಂತ ಅನಿಸುತ್ತೆ. ಹಾಗೆ ಫ್ರಿಡ್ಜ್ ಕೆಳಗಡೆ ಈ ರೀತಿ ಒಂದು ಡ್ರಾಯರ್ ಬ್ಯಾಸ್ಕೆಟ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ತೆಂಗಿನಕಾಯಿ, ಆಲೂಗೆಡ್ಡೆ, ಈರುಳ್ಳಿಗಳನ್ನೆಲ್ಲ ಹಾಕಿಟ್ಕೊಳ್ತೀನಿ. ಸೊ ಅದರ ಡಸ್ಟ್ ಕೆಳಗಡೆ ನೆಲದ ಮೇಲೆ ಬೀಳಬಾರ್ದು ಅಂತ ಒಂದು ನ್ಯೂಸ್ ಪೇಪರ್ನ ಈ ರೀತಿ ಹಾಕ್ತೀನಿ. ಸೊ ಅದರಲ್ಲೂ ನಾನು ಡಿವೈಡ್ ಮಾಡಿ ಆಲೂಗೆಡ್ಡೆ ಸಪ್ರೇಟು, ತೆಂಗಿನಕಾಯಿ ಸಪ್ರೇಟು ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡು, ಹಾಗೆ ಇದರಲ್ಲೂ ಕೂಡ ಒಂದು ಕವರ್ನಿಂದ ಬ್ಯಾಸ್ಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶಾಪಿಂಗ್ ಹೋಗಿದ್ದಾಗ ಪೇಪರ್ ಬ್ಯಾಗ್ ಕೂಡ ಕೊಡ್ತಾರೆ, ಅದನ್ನು ಕೂಡ ಈ ರೀತಿ ಬ್ಯಾಸ್ಕೆಟ್ ಆಗಿ ಮಾಡಿಕೊಂಡು ನಾನು ಡಿವೈಡ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಆಲೂಗೆಡ್ಡೆನ ಫ್ರಿಡ್ಜ್ ಒಳಗಡೆ ಇಡಬಾರ್ದು, ಹೊರಗಡೆನೆ ಇಡಬೇಕು. ಈ ರೀತಿ ಡಿವೈಡ್ ಮಾಡಿ ಆರ್ಗನೈಸ್ ಮಾಡೋದ್ರಿಂದ ನನಗೆ ವಸ್ತುಗಳನ್ನ ಈಸಿಯಾಗಿ ತಗೊಬಹುದು. ಹಾಗೆ ಈ ಟಿಪ್ಸ್ ಅಂತೂ ತುಂಬಾ ಇಂಪಾರ್ಟೆಂಟು. ನಾವು ತುಂಬ ಕಿಚನ್ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀವಿ, ಬಟ್ ಮುಖ್ಯವಾಗಿರೋದನ್ನು ಮರ್ತೇ ಬಿಡ್ತೀವಿ. ಸೊ ನಾವು ಡೈಲಿ ಪಾತ್ರೆ ತೊಳೆಯುವಂಥ ಸ್ಕ್ರಬ್ಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನಾನಿಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರಿಗೆ ಲೆಮನ್ ಸಾಲ್ಟು 1 ಚುಟ್ಕಿ ತೊಗೊಂಡಿದ್ದೀನಿ, ಅಡುಗೆ ಸೋಡಾನ 1 ಚುಟ್ಕಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದಿನನಿತ್ಯ ಏನು ಯೂಸ್ ಮಾಡ್ತೀನಿ ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಗಳನ್ನ ಅದರಲ್ಲಿ ಚೆನ್ನಾಗಿ ಮುಳುಗೋ ಹಾಗೆ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಬಿಟ್ಟು ಬಿಸಿಲಲ್ಲಿ ಇಟ್ಬಿಡ್ತೀನಿ. ಈ ರೀತಿ ವಾಶ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಸ್ ತುಂಬಾ ಕಮ್ಮಿ ಆಗುತ್ತೆ. ಹಾಗೆ ಈ ನೀರನ್ನ ಸಿಂಕಲ್ಲಿ ಹಾಕೋದ್ರಿಂದ ಸಿಂಕ್ ಏನಾದರೂ ಬ್ಲಾಕ್ ಆಗಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ.
ಹಾಗೆ ದೋಸೆ ತವನ ಕುಕ್ಕಿಂಗ್ ಯೂಸ್ ಮಾಡಿದ ಮೇಲೆ ಯಾವ ರೀತಿ ಇದನ್ನು ನೀಟಾಗಿ ರೆಸ್ಟ್ ಹಿಡಿದಂಗೆ ಕ್ಲೀನಾಗಿ ಇಡೋದು ಅಂತ ತೋರಿಸ್ತಾ ಇದ್ದೀನಿ, ಮತ್ತು ಯಾವ ಥರ ವಾಶ್ ಮಾಡ್ಬೋದು ಅಂತ. ಮೇಯ್ನ್ ಆಗಿ ದೋಸೆ ತವನ ವಾಶ್ ಮಾಡಬೇಕಾದ್ರೆ ಯಾವ ರೀತಿ ಸ್ಕ್ರಬ್ನ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿ. ನಾನ್ ಸ್ಟಿಕ್ ದೋಸೆ ತವ ಆಗಿರಲಿ, ಹಾಗೆ ಅಯನ್ ದೋಸೆ ತವ ಆಗಿರಲಿ, ಸೊ ಇದನ್ನ ಸ್ಟೀಲ್ ಸ್ಕ್ರಬ್ನ ಯೂಸ್ ಮಾಡಿ ದೋಸೆ ತವನ ವಾಶ್ ಮಾಡಬಾರ್ದು. ಅದರಲ್ಲೂ ಸ್ಟೀಲ್ ಸ್ಕ್ರಬ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೀಸನಿಂಗ್ ಮಾಡಿರ್ತೀವಲ್ವಾ ಅದೆಲ್ಲ ಹೊರಟೋಗ್ಬಿಡುತ್ತೆ. ತಿರ್ಗಾ ಸೀಸನಿಂಗ್ ಮಾಡ್ಕೊಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ದೋಸೆಗಳು ಕಚ್ಕೊಳ್ಳುತ್ತೆ, ಕಲ್ಲಲ್ಲಿ ಎದಳೋದೇ ಇಲ್ಲ. ಸಾಧಾರಣ ಸಾಫ್ಟ್ ಸ್ಪಾಂಜ್ ಇದೆಯಲ್ಲ ಅದರಲ್ಲೇ ಈ ರೀತಿ ವಾಶ್ ಮಾಡ್ಕೊಬಹುದು. ನೀರೆಲ್ಲ ಡ್ರೈ ಆದ್ಮೇಲೆ ಇದನ್ನ ರೆಸ್ಟ್ ಹಿಡಿದಂಗೆ ಯಾವ ರೀತಿ ನೋಡ್ಕೊಬಹುದು ಅಂತ ತೋರಿಸ್ತೀನಿ. ಹಾಗೆ ದೋಸೆ ಕಲ್ಲನ್ನ ಕುಕಿಂಗ್ ಯೂಸ್ ಮಾಡಿಕೊಂಡು ವಾಶ್ ಮಾಡಿದ್ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಒಂದು ಡ್ರಾಪ್ ಆಯಿಲ್ನ ಹಾಕೊಂಡು ಒಂದು ಟಿಶ್ಯೂ ಪೇಪರಿಂದ ಆಯಿಲ್ನ ದೋಸೆ ಕಲ್ಲು ಫುಲ್ಲಾಗಿ ನೀಟಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು. ಯಾವಾಗೆಲ್ಲ ಕುಕಿಂಗ್ ಯೂಸ್ ಮಾಡ್ಕೊಳ್ತೀವಿ ವಾಶ್ ಮಾಡಿ ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡಿ ದೋಸೆ ಕಲ್ಲನ್ನ ರೆಸ್ಟ್ ಹಿಡಿದಂಗೆ ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಬಹುದು. ಹಾಗೆ ಎಲ್ಲರೂ ಮನೆಯಲ್ಲೂ ಅಕ್ಕಿ ಬ್ಯಾಗ್ಗಳಿರುತ್ತೆ, ಒಂದು 5 kgದು 10 kgದು ಬ್ಯಾಗ್ಗಳಿರುತ್ತೆ. ಅದನ್ನ ಬೇಡ ಅಂತ ಬಿಸಾಡೋದ್ರ ಬದಲ ಈ ರೀತಿ ಕ್ಲೀನಿಂಗ್ ಆಗಿ ಯೂಸ್ ಮಾಡ್ಕೊಬಹುದು. ಕಿಚನ್ ಕೌಂಟರ್ ಟಾಪ್ ಯಾವಾಗಲೂ ಕ್ಲೀನ್ ಆಗಿರುತ್ತೆ. ಹಾಗೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಈ ಅಕ್ಕಿ ಬ್ಯಾಗ್ ನ ನಾನು ಯೂಸ್ ಮಾಡ್ಕೊಳ್ತೀನಿ ಈ ರೀತಿ. ಹಾಗೆ ಮನೇಲಿ ಆಯಿಲ್ ಬಾಟಲ್ ಒಳಗಡೆ ಆಯಿಲ್ ಇದ್ದಂಗೆ ಯಾವ ರೀತಿ ಆಯಿಲ್ ಬಾಟಲ್ ನ ಕ್ಲೀನ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅಡ್ಗೆ ಮಾಡೋ ಅವಸರದಲ್ಲಿ ಆಯಿಲ್ ಬಾಟಲ್ ನ ಹಾಗಾಗಿ ಮುಟ್ಟಿರ್ತೀವಿ, ಸೊ ಅದನ್ನ ಕ್ಲೀನ್ ಯಾವ ರೀತಿ ನೀಟಾಗಿ ಮಾಡ್ಕೊಬಹುದು ಪಳಪಳ ಅಂತ ಬಾಟಲ್ ಮೇಲೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿದೀನಿ. ಆ ಕರೆಗಳೆಲ್ಲ ಎದ್ದು ಕಾಣಿಸ್ತಾ ಇದೆ. ಸೊ ಇವಾಗ ಒಂದು ಟಿಶ್ಯೂ ತಗೊಂಡು ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ಒಳಗಡೆ ಆಯಿಲ್ ಇದ್ದಂಗೆನೆ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು. ಈ ರೀತಿ ಕ್ಲೀನ್ ಮಾಡಕ್ಕೆ ಅಕ್ಕಿ ಹಿಟ್ಟೇ ಬೇಕಾ ಅನ್ನೋಂಗೇನಿಲ್ಲ. ಗೋಧಿ ಹಿಟ್ಟಾಗ್ಬೋದು, ರಾಗಿ ಹಿಟ್ಟಾಗ್ಬೋದು, ಯಾವುದೇ ಥರದ ಹಿಟ್ಟಾದ್ರೂ ಯೂಸ್ ಮಾಡಿಕೊಂಡು ಆಯಿಲ್ ಬಾಟ್ಲನ್ನು ಕ್ಲೀನ್ ಮಾಡ್ಕೊಬಹುದು. ಹಾಗೆ ಆಯಿಲ್ ಬಾಟಲ್ ಸ್ಟ್ಯಾಂಡ್ ಕೆಳಗಡೆ ಒಂದು ಟಿಶ್ಯೂ ಪೇಪರ್ನ ಹಾಕಿ ಇಡೋದ್ರಿಂದ ಆಯಿಲ್ ಬಾಟಲಿಂದ ಒಂದು ಡ್ರಾಪ್ ಆಯಿಲ್ ಬಿದ್ರೂ ನೀಟಾಗಿ ಟಿಶ್ಯೂ ಪೇಪರ್ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಆ ಸ್ಟ್ಯಾಂಡ್ ಫುಲ್ಲಾಗಿ ಸ್ಪ್ರೆಡ್ ಆಗದೇ ಆ ಟಿಶ್ಯೂ ಮಾತ್ರ ಎತ್ಬಿಟ್ಟು ಬೇರೆ ಟಿಶ್ಯೂನ ಹಾಕಿಟ್ಟಿದ್ರೆ ಆಯಿತು. ನೇರಳೆ ಹಣ್ಣಿನ ಸೀಸನ್ನು ಇವಾಗ. ನನ್ನ ಫೇವ್ರೇಟ್ ಹಣ್ಣು ಇದು. ಸೊ ಅಂಗಡಿಯಿಂದ ತಂದು ಹಾಗೆ ವಾಶ್ ಮಾಡ್ಕೊಂಡು ತಿನ್ನೋದ್ರ ಬದಲ ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ಪೂನ್ ಉಪ್ಪು ಹಾಕಿ ನೀರಲ್ಲಿ ನೆನೆ ಹಾಕಿ ಒಂದು 1/2 hour ಬಿಟ್ಟು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ರೈಸ್ ಬ್ಯಾಗ್ನ ನಾನು ಈ ರೀತಿ ಕೂಡ ಯೂಸ್ ಮಾಡ್ಕೊಳ್ತೀನಿ. ತರಕಾರಿನ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡೋಕ್ಕಿಂತ ಮೊದಲು ರೈಸ್ ಬ್ಯಾಗ್ ಮೇಲೆ ಎಲ್ಲಾನು ಡಿವೈಡ್ ಮಾಡಿ ಹಾಕೊಳ್ತೀನಿ. ಆಮೇಲೆ ನೀಟಾಗಿ ಒನ್ ಬೈ ಒಂದು ನೀಟಾಗಿ ಅದ್ರ ಬಾಕ್ಸ್ಗಳಲ್ಲಿ ಹಾಕಿಟ್ಬಿಡ್ತೀನಿ. ಹಾಗೆ ಬ್ಯಾಸ್ಕೆಟಲ್ಲಿ ಈರುಳ್ಳಿನ ಹಾಕಿಡ್ಬೇಕಾದ್ರೆ ಕೆಳಗೆ ಒಂದು ಟಿಶ್ಯೂ ಪೇಪರು ಇಲ್ಲ ಅಂದರೆ ಒಂದು ನ್ಯೂಸ್ ಪೇಪರ್ನ ಹಾಕಿಡೋದ್ರಿಂದ ಇದ್ರ ಡಸ್ಟ್ ಕೆಳಗೆ ಉದುರೋದಿಲ್ಲ. ಫ್ರಿಜ್ಜಲ್ಲಿ ತರಕಾರಿಗಳನ್ನ ಆರ್ಗನೈಸ್ ಮಾಡೋಕ್ಕೆ ನಾನು ಈ ರೀತಿ ನೆಟ್ ಬ್ಯಾಗ್ನ ಯೂಸ್ ಮಾಡ್ಕೊಳ್ತೀನಿ. ಟೊಮೊಟೊ, ಕ್ಯಾಪ್ಸಿಕಮ್ಮು, ಹಾಗೆ ಕ್ಯಾಬ್ರೇಜು, ಸೊ ಈ ರೀತಿ ದೊಡ್ಡ ದೊಡ್ಡ ತರಕಾರಿಗಳನ್ನೆಲ್ಲ ನೆಟ್ ಬ್ಯಾಗ್ ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡ್ತೀನಿ. ಕ್ಯಾರೆಟು, ಬೀನ್ಸು, ನುಗ್ಗೆಕಾಯಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಈ ರೀತಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಹಾಗೆ ಫ್ರಿಡ್ಜಲ್ಲಿ ತರಕಾರಿಗಳನ್ನ ಈ ರೀತಿ ಡಿವೈಡ್ ಮಾಡಿ ಬೇರೆ ಬೇರೆ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ 1 ವೀಕ್ವರೆಗೂ ತುಂಬ ಫ್ರೆಶ್ ಆಗಿ ಸ್ಟೋರ್ ಮಾಡಿ ಇಟ್ಕೊಬಹುದು. ತರಕಾರಿ ಬಾಕ್ಸಲ್ಲಿ ಎಲ್ಲವನ್ನು ತಗೊಂಡೋಗಿ ಒಂದೇ ಸಲ ಹಾಕಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ತರಕಾರಿಗಳು ಬೇಗನೆ ಕೊಳೆಯೋ ಅಂತ ಚಾನ್ಸಸ್ ಇರುತ್ತೆ. ಒಂದು ಕೊಳೆತ್ರೇನೆ ಸಾಕು, ಎಲ್ಲ ತರಕಾರಿಗಳು ಹಾಳಾಗೋಗ್ಬಿಡುತ್ತೆ. ಸೊ ಈ ರೀತಿ ಡಿವೈಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರಿಡ್ಜ್ ನೋಡೋಕ್ಕೂ ಆರ್ಗನೈಸ್ಡ್ ಆಗಿ ಕಾಣ್ತಾ ಇರುತ್ತೆ. ಕರ್ಬೇವಿನ ಸೊಪ್ಪನ್ನ ನೀರಲ್ಲಿ ವಾಶ್ ಮಾಡಿ ಇಡೋದ್ರಿಂದ ಬೇಗನೆ ಹಾಳಾಗೋಗ್ಬಿಡುತ್ತೆ. ಈ ರೀತಿ ಫ್ರೆಶ್ನೆಸ್ ಇರೋದಿಲ್ಲ. ಸುಮಾರು ಒಂದು 15 ದಿನಗಳ ಕಾಲವರೆಗೂ ಇದೇ ರೀತಿ ಫ್ರೆಶ್ ಆಗಿರಬೇಕು ಅಂತ ಅಂದರೆ ನೀರಲ್ಲಿ ಹಾಕ್ತೇನೆ ಒಂದು ಟಿಶ್ಯೂ ಪೇಪರ್ ಸಹಾಯದಿಂದ ಈ ರೀತಿ 2 ಕೈಯಲ್ಲಿ ಉಜ್ಜಿ ನೀಟಾಗಿ ಡಸ್ಟ್ನ ರಿಮೂವ್ ಮಾಡ್ಕೊಬೋದು. ಇಲ್ಲ ಅಂದರೆ ಕಾಟನ್ ಬಟ್ಟೆನ ಯೂಸ್ ಮಾಡಿಕೊಂಡು ಈ ರೀತಿ ಡಸ್ಟ್ನ ತೆಗಿಬೋದು. ಸೊ ಹಾಗೆ ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡಬೇಕಾದ್ರೆ ಬಾಕ್ಸಿನ ಫುಲ್ಲಾಗಿ ಒಂದು ಟಿಶ್ಯೂ ಪೇಪರು ಇಲ್ಲ ಅಂದರೆ ಕಾಟನ್ ಬಟ್ಟೆಗಳು, ಸೊ 2ರಲ್ಲಿ ಯಾವುದಾದ್ರೂ ಆಗುತ್ತೆ. ಈ ರೀತಿ ನೀಟಾಗಿ ಯೂಸ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನ ಡೈರೆಕ್ಟಾಗಿ ಬಾಕ್ಸಿಗೆ ಬೀಳೋ ರೀತಿ ಹಾಕ್ತೇನೆ. ಟಿಶ್ಯೂ ಪೇಪರ್ ಮಧ್ಯದಲ್ಲಿ ಇಟ್ಬಿಟ್ಟು ಫುಲ್ಲಾಗಿ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಬಾಕ್ಸ್ ಕ್ಯಾಪ್ನ ಹಾಕಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಸುಮಾರು 1 ತಿಂಗಳಾದ್ರೂ ಕರ್ಬೇವಿನ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪಿನ ಸ್ಮೆಲ್ ಹೋಗಲ್ಲ, ಮತ್ತು ಫ್ರೆಶ್ ಆಗಿ ಅಂಗಡಿಯಿಂದ ತಂದಂಗೆ ಇರುತ್ತೆ. ಹಾಗೆ ನೀರು ಬೀಳ್ದಂಗೆ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಷ್ಟೇ. ಕರ್ಬೇವಿನ ಸೊಪ್ಪು ಸಿಕ್ಕಿದಾಗ ಈ ರೀತಿ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬಹುದು. ಪುದೀನ ಸೊಪ್ಪುಗಳಾಗಿರ್ಬೋದು, ಸಾಂಬಾರ್ ಸೊಪ್ಪುಗಳಾಗಿರ್ಬೋದು, ಸ್ವಲ್ಪ ಇದು ನೀರಿನ ಅಂಶ ಇರುತ್ತೆ. ನೀಟಾಗಿ ವಾಟರ್ ಅಬ್ಸರ್ವ್ ಆಗಬೇಕು ಅಂದರೆ ಟಿಶ್ಯೂ ಪೇಪರ್ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಫುಲ್ ಕವರ್ ಮಾಡಿ ಇಡೋದ್ರಿಂದ
1 ವೀಕ್ವರೆಗೂ ಫ್ರೆಶ್ ಆಗಿ ಇಟ್ಕೊಬಹುದು ಇದನ್ನು. ಹಾಗೆ ನಾನು ಹೇಳಿರುವಂಥ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.